ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಷ್ಟೇ ಕಾರಣ ಹೇಳ್ತಾರೆ. ಏನೇ ವಿದ್ಯಾಭ್ಯಾಸ ತಗೊಂಡು ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 100 ತಗೊಂಡು ಬದುಕ್ತಾ ಇದ್ದೀವಿ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಮಾತ್ರ ಲಿಮಿಟ್. ಒಂದು ವೇಳೆ ನೀವು ಬರೀ 100 ಮಾರ್ಕ್ಸ್ ಬರೀ 50 ಮಾರ್ಕ್ಸ್ ತಗೊಳ್ಳಿ, ಬಟ್ ಆ ಕಲಿತಂಥ ವಿದ್ಯೆ ನೀವು ತಗೊಂಡಂಥ ಮಾರ್ಕ್ಸಲ್ಲಿ ನಿಮ್ಮ ಕೌಶಲ್ಯತೆಯನ್ನು ಯಾರು ತೋರಿಸ್ತು ಅಂದಾಗ ನೀವು ನಿಜವಾಗ್ಲೂ 100 ಮಾರ್ಕ್ಸ್ ತಗೊಳ್ಳೇಬೇಕು. ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ, ಪುಸ್ತಕದಲ್ಲಿರೋ ಓದಲ್ಲ. ನೀವು 1 ಅವರ್ ಕೂತ್ಕೊಂಡ್ರೆ ಏನು ಬೇಕಾದ್ರೂ ಓದ್ತೀರಾ. ಕಲಿತಕ್ಕಂಥ ವಿದ್ಯೆನ ನಾವು ಯಾರೂ ಕಲಿತಾ ಇಲ್ಲ. ದಯವಿಟ್ಟು ಫಸ್ಟು ನಾವು ಕ್ರೀಡೆ ಇರ್ಬೋದು, ಮತ್ತು ಮೇಡಮ್ ಅವ್ರು ಹೇಳಿದಾಗ ಕಂಪ್ಯೂಟ್ರು ಕಲಿಬೇಕು. ನಾವು ಅಲ್ಲಿ ಕಂಪ್ಯೂಟರ್ ಹೋದಾಗ ಏನಂತ ಗೊತ್ತಿಲ್ಲ, ನೀವು ಯಾರೊಬ್ಬ ನೋಡಿ ಮೊಬೈಲ್ ಹಿಡ್ಕೊಂಡು ನಿಂತಿರ್ತೀರ, ಬೇರೆ ಏನೂ ಮಾಡೋದು. ದಯವಿಟ್ಟು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಆಮೇಲೆ ನೋಡಿ ಹೊರಚೆಲ್ದಾಗ ಅದೇ ಮುಂದೆ ಫೇಮಸ್ ಆಗ್ಬೋದು, ಪ್ರಸಿದ್ಧಿ ಆಗ್ಬೋದು. ನಾವೆಲ್ಲರೂ ಕೂಡ ಏನು ಗಾದೆ ಕೇಳಿದ್ದೀವಿ. ಪಾಪ ಅವರು ಕತ್ಲಲ್ಲಿದ್ದು ದಿನ ಸಂಜೆ 5 ಗಂಟೆ ಆದರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತು ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ಲದಂಥ ಒಂದು ಪ್ರಸಂಗ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದನ್ನೆಲ್ಲ ಮನಗಂಡಂಥ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಇಲ್ಲಿಯ ಒಂದು ಬದುಕು, ನಮ್ಮ ಗರ್ಭಿಣಿ ತಾಯಿಂದರು ಕೂಡ ಆಸ್ಪತ್ರೆಗೂ ಕೂಡ ಬರಲಿಂದ ಒಂದು ಪರಿಸ್ಥಿತಿ, ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು 10-20 ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು. ಈ ರೀತಿ ಅನೇಕ ಕಹಿ ಘಟನೆಗಳ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಬೆಳಕಿನ ಒಂದು ಕೆಲಸ ಇವತ್ತು ಆಗಿದೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅಂತ ಎಕ್ಸ್ಪರ್ಟೈಸ್ ಅಂತ ಏನು ಹೇಳ್ತೀವಿ ಅಥವಾ ಪರಿಣತಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಾಕಷ್ಟಿದೆ. ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕಿನಲ್ಲೂ ಕೂಡ ಹೆಚ್ಚು ಬೆಳೀತಾ ಇದ್ದಾರೆ. ಮೊದಲು ಕುಣಿಗಲ್ ತಾಲೂಕಿನಲ್ಲಿ ಇತ್ತು, ಈಗ ಇವತ್ತು ಪಾವಗಡ ಮತ್ತು ಸಿರಾ ತಾಲೂಕಿನಲ್ಲಿ ಹೆಚ್ಚು ಬೆಳೀತಾ ಇರ್ತಕ್ಕಂಥದ್ದು. ಇದು ಲಾಭದಾಯಕವಾಗಿರ್ತಕ್ಕಂಥ ಒಂದು ಕೃಷಿ. ಇದರಿಂದ ರೈತರಿಗೆ ಸ್ವಲ್ಪ ಹೆಚ್ಚು ಲಾಭ ಬರೋಕ್ಕೆ ಪ್ರಾರಂಭ ಆಗಿದೆ. ಎತ್ತಿನ ಬೆಳೆ ನಮ್ಮಲ್ಲಿ ಪ್ರಾರಂಭ ಆಗಿಲ್ಲ. 13ನೇ ಶಾಸಕನಾದಾಗ ಗಲಾಟೆ ಮಾಡಿ ಬೆಳಗಾವಿ ಅಸೆಂಬ್ಲಿನಲ್ಲಿ ಎತ್ತಿನ ಬೆಳೆ 105 ಕೆರೆಗೆ ನೀರು ಕೊಡಿಸ್ತಕ್ಕಂಥ ಮಾಡಿದೆ. 10 ನೀರು ಕೊಟ್ಟ 105 ಕೆರೆಗೆ ನೀರು ಕೊಟ್ಟರೆ ಭಾಳಷ್ಟು ಪಂಪ್ಸೆಟ್ ನೀರಿನ ಇದನ್ನು ಹೆಚ್ಚಾಗ್ತದೆ. ಅಂತ ಕಡೆ ಸುಲಭನಾದ್ರು ಈಗ 10 ಎಕರೆ ಬೆಳೆದಾಗ 1 ಎಕರೆನ ಬೆಳೆದಿದೆ. ಲಾಭದಾಯಕವಾದಂಥ ಬೆಳೆ. ತರಬೇತಿ ಕೂಡ ಉಪಯೋಗಿಸುವಂತ ತರಬೇತಿ ಕೂಡ ನೀಡಲಾಗಿದೆ. ಅವ್ರಿಗೇನಾಗುತ್ತೆ, ಬೇರೊಬ್ಬರ ಸಹಾಯ ಇಲ್ಲದೆ ಅವ್ರು ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ಒಂದು ಸಂಸ್ಥೆ ನಮ್ಮ ಹತ್ರ ಬಂದು ಒಡಂಬಡಿಕೆ ಮಾಡಿಕೊಂಡ್ರು. ಕಾಂಟಿನೆಂಟಲ್ ಕಂಪ್ನಿಯವರು ಬೆಂಗಳೂರಲ್ಲಿ. ಇಲ್ಲಿ GIZ ಒಡಂಬಡಿಕೆ ಮಾಡಿಕೊಂಡು ಕಣ್ಣಿಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಡಿವೈಸ್ ಕಂಡುಹಿಡಿಯೋದಕ್ಕೆ ನಾವು ಹಣಕಾಸು ನೆರವು ಕೊಡ್ತೀವಿ ಅಂತೇಳಿ IIT ಡೆಲ್ಲಿನವ್ರಿಗೆ ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.